ವಾಪಸ್ ಎತ್ಪ ಲೇ ಎತ್ರ ಅಣ್ಣ ಎತ್ತಲೇ ಎತ್ತಿ ಯಾಕೆ ಏನಾಯ್ತು ಯಾಕೆ ಏನಾಯ್ತು ಸರಿ ಕಣಿಗೆ ಓಡ್ಬೇಕ್ತೇನೆ ಸರಿ ಚೆನ್ನಾಗೆ ಅವನ್ ಅಲ್ಲಿ ಚೆನ್ನಾಗೇ ಆಡ್ತಿದ್ದ ಅಲ್ವಾ ಇವನ್ ಪಡೆಗೆ ಒಳಗಡೆ ಹೋಯ್ತಾ ಅವನೇ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ನಾನು ಈ ಥರ ಚಾಲೆಂಜ್ ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಇವತ್ತು ನಾವು ಮಾಡ್ತಿರೋ ಚಾಲೆಂಜು ಸಿಂಪಲ್, ಒಂದು 3 ಚಾಲೆಂಜ್ ಕೊಡ್ತೀನಿ. ಆ 3 ಚಾಲೆಂಜಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ 1,000 ಗೆಲ್ತಾರೆ. ಸೊ ಆ ಚಾಲೆಂಜ್ನ ಮಾಡೋದಕ್ಕೆ ದುಬೈ, ಪ್ರದೀಪ್ ಮತ್ತು ವಿಕಾಸ್ 3 ಸೀಟ್ ಅವರೇ. ನಾವು ಇವತ್ತು ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ. ಇವತ್ತು ಅಂಡರ್ ವಾಟರ್ ಒಳಗಡೆ, ನೀರು ಒಳಗಡೆನೇ ಇರುತ್ತೆ ನಮ್ಮ ಚಾಲೆಂಜು. ಸೊ ನೋಡಿ ಯಾವ್ಯಾವ ಥರ ಮಾಡ್ತಾರೆ, ಮಾಡಿಸ್ತೀನಿ ಅಂತ. ನನ್ನ ಕೈಲಿದೆ 1,000. ಯಾರು ವಿನ್ ಮಾಡ್ತಾರೆ ನೋಡೋಣ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಜಸ್ಟ್ 5 ಮಿನಿಟ್ಸಲ್ಲಿ ಗೊತ್ತಾಗುತ್ತೆ ಯಾರು ವಿನ್ ಆಗ್ತಾರೆ. ನಾನೇ. ಓಕೆ, ಮೊದಲನೇ ಚಾಲೆಂಜು. ನನ್ನ ಕೈಯಲ್ಲಿ 100 ರೂಪಾಯಿ ಕಾಯಿನ್ ಇದೆ. ಇದನ್ನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಸಿತೀನಿ. ಸೊ ಯಾರು ಜಾಸ್ತಿ ಕಾಯಿನ್ನ ಕಲೆಕ್ಟ್ ಮಾಡ್ಕೊಂಡು ಹೊರಗಡೆಗೆ ಬರ್ತಾರೋ ಅವರು ಮೊದಲನೇ ಚಾಲೆಂಜ್ನ ವಿನ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಓಕೆ. ಸೊ ಅಂದ್ರೆ ಏನ್ ಗೊತ್ತಾ, ಕಾಯಿನಲ್ಲಿ ಜಾಸ್ತಿ ಕಾಯಿನ್ ಎತ್ಕೊಬರೋದಲ್ಲ, ಲೆಕ್ಕ ಹಾಕಿದಾಗ ಎಷ್ಟು ರೂಪಾಯಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಇಲ್ಲಿ 10 ರೂಪಾಯಿ ಕಾಯಿನ್ ಇದೆ, 5 ರೂಪಾಯಿ ಕಾಯಿನ್ ಇದೆ, 2, 1 ಆ ಥರ ವೆರೈಟಿ ಇದೆ. ಸೊ ನೀವು ಯಾವ್ದನ್ನಾರು ಎತ್ಕೊಬನ್ನಿ. ಸೊ ಜಾಸ್ತಿ ಎತ್ಕೊಬಂದಷ್ಟು ತಗೊಂಡು 100 ರೂಪಾಯಿ ಇದೆ ಅಲ್ವಾ, ಇವಾಗ 30 ಒಬ್ಬ 40 ಎತ್ಕೊಂಡ್ರೆ ಅವನು ವಿನ್. ಚಾಲೆಂಜ್ ಅಕ್ಸೆಪ್ಟೆಡ್. ಅಕ್ಸೆಪ್ಟಾ? ಗೆಲ್ಲೋದು ನಾನೇ. ಇವಾಗ ಏನ್ ಗೊತ್ತಾ, ಇದನ್ನ ಎಸಿತೀನಿ. ಅವರು 5 ನಿಮಿಷದೊಳಗಡೆ ಯಾರು ಎಷ್ಟು ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಕಲೆಕ್ಟ್ ಮಾಡ್ತಾರೆ. ನಾನು ಹೇಳೋವರೆಗೂ ನೆಗರಂಗಿಲ್ಲ. ಸರಿ, ನಾನು ಹೇಳೋವರೆಗೂ ನೆಗರಂಗಿಲ್ಲ. ನೋಡ್ಕೊಳ್ಳಿ. ತಡ್ಬೇಡಿ. ಓಕೆ, ನಿಮ್ಮ ಅಲ್ಲಿ ನಿಂತ್ಕೊಳ್ಳಿ. ಓಕೆ, ನಿಮ್ಮ ಟೈಮ್ ಸ್ಟಾರ್ಟ್. ನಾನು ಹೇಳ್ತೀನಿ. ಓಕೆ, 1, 2, 3 ಸ್ಟಾರ್ಟ್. ಇಲ್ಲಿ ಟೈಮಿಂಗ್ ಸ್ಟಾರ್ಟ್ ಆಗಿದೆ. ನೋಡೋಣ ಇವಾಗ ಯಾರು ಎಷ್ಟೆಷ್ಟು ಕಾಯಿನ್ನ ಎತ್ಕೊ ಬರ್ತಾರೆ ಅಂತ. ಆಲ್ರೆಡಿ ಹೋಗವ್ರೆ. ಹುಡುಕಿ ಮೇಲ್ಗಡೆ ನೋಡಿದ್ರೆ ಆಗಲ್ಲ. 5 ನಿಮಿಷ ಅಷ್ಟೇ ಟೈಮು. ಓನ್ಲಿ 5 ಮಿನಿಟ್ಸ್. ಇಲ್ಲಿ ನೋಡ್ಕೊಳ್ಳಿ ಯಾವ ಥರ ಕಾಯಿನ್ನ ಎತ್ತದಂತ ನಾನು ಹೇಳ್ಕೊಡ್ತೀನಿ. ಎತ್ತದವನೇ ಕಾಲಿಂದ ಕಾಲಿಗೆ. ಈ ಥರ ಎತ್ತದು. ಇಲ್ಲಿ ನೋಡಿ, ಈ ಥರ ಇಲ್ಲಿ ಬಾಯ್. ಓಯ್ ನೋಡ್ಕ, ನೀನ್ ಮುಂಚೆ ಎಸಿತೀನಿ ಅದನ್ನ ಎತ್ಕೊ. ಒಳಗಡೆ ಹೋಗಿತ್ತು. ಓ, ಅದು ಕಾಸಲ್ಲ, ಅದೇನೋ ಅದು ಬಿಳ್ಗದೆಲ್ಲ ಅದು. ಇಲ್ಲ, ಕಾಸು 4 ಕೈನದು ಒಂದಿತ್ತು. ಎಲ್ಲಿದ್ದ ಕೈನು? ಬಾಯ್ ಹೋಗು. ಇವ್ರು ಯಾಕೋ ಒಬ್ರಿಗೆ ಎಲ್ಲ ತರ ಕಾಣಿಸ್ತಾ ಇಲ್ಲ. 5 ನಿಮಿಷ ನಿಮ್ ಟೈಮ್ ಇಸ್ ಓವರ್. ಸರಿ, ಎಕ್ಸ್ಟ್ರಾ 5 ನಿಮಿಷ ಕೊಡ್ತೀನಿ ಹುಡುಕಿ. ಅಬ್ಬ, ಇನ್ನು 5 ನಿಮಿಷದೊಳಗಡೆ ಒಬ್ಬ ಒಂದೆತ್ಕ ಬಂದ್ರು ವಿನ್ನೆ. ಇವ್ರಿಗೆ ದುಡ್ಡನ್ನ ಯಾವ ಥರ ಎತ್ತದನ್ನ ಐಡಿಯಾ ಗೊತ್ತಿಲ್ಲ. ಸಿಂಪಲ್, ಇಲ್ಲಿ ನೋಡಿ, ನೀನು ಒಳಗಡೆ ಹೋಗು. ಒಳಗಡೆ ನಿನ್ಗೆ ಇರೋಕ್ಕಾಗಲಿಲ್ಲ ಅಂದ್ರೆ ಕ್ಯಾಮ್ರಾನ ಒಳಗಡೆ ಇರಿಸು. ಏನೋ ಟ್ರಿಕ್ ಮಾಡ್ತಾವ. ಜಸ್ಟ್ ಇಷ್ಟೇ. ಪರವಾಗಿಲ್ಲ ಅಣ್ಣ, ಇಲ್ಲಿ ಬಿಡೋಣ. ನನ್ನ ಕಾಲ್ ತಾರು ಏನು ಎತ್ತಕ್ಕಾಯ್ತಿರೋ ನಿಮ್ಮ ಕೈಲಿ? और अभी तो रुको, क्लाइमैक्स अभी बाकी. ದುಬೈ ಒಂದು ಕಾಯಿನ್ ಎತ್ತಾನೆ. 10 ರೂಪಾಯಿ ಕೊಡು. ಅದು ಎತ್ತಿ ಬೇಗ. ಎಷ್ಟು? 2 ರೂಪಾಯಿ. 2 ರೂಪಾಯಾ? ದುಬೈ ನಿಂದು ಎಲ್ಲಿದ್ದು? ಅಲ್ಲಿ ಅವನ ಕೈ ಕೊಟ್ಟ. ನೋಡ್ರಿ, ಯಾವಾಗಿಂದ ಹುಡುಕ್ತಾವ್ರೆ ಹುಡುಕ್ತಾನೆ ಅವ್ರೆ.
9 8 7 6 5 4 3 2 1 ಟೈಮ್ ಔಟ್ ಬನ್ನಿ ಅಮೌಂಟ್ ನಂದೇ ಜಾಸ್ತಿ ಇತ್ತು ಸಿಕ್ಕಿಲ್ಲ. ಪ್ರದಿದು 2 3 5 6 7 8 9 10 ಫೋಟೋ ನಿಂದು 10 ರೂಪಾಯಿ. ದುಬೈ 10 ರೂಪಾಯಿ 12 14 15 ದುಬೈ 15 ರೂಪಾಯಿ ಗೆದ್ದ. ದುಬೈ 15 ರೂಪಾಯಿ. ಕಾಯಿನ್ ಮುಖ್ಯ ಇಲ್ಲ ನಮ್ಗೆ, ದುಡ್ಡು ಮುಖ್ಯ. ಫಸ್ಟ್ ಚಾಲೆಂಜ್ ಅಲ್ಲಿ ದುಬೈ ಗೆದ್ದವನೆ 15 ರೂಪಾಯಿ ಎತ್ತಿ. ಸೆಕೆಂಡು ಪ್ರದಿ, ಮೂರನೇದು ವಿಕಾಸು ಈ ಆಟದಿಂದ ಎಲಿಮಿನೇಟ್ ಇಲ್ಲ ಈ ಚಾಲೆಂಜ್ ಅಲ್ಲಿ ವಿಕಾಸ್ ಎಲಿಮಿನೇಟ್ ಆಗ್ತಾವನೆ. ಇವಾಗ ಆಡಿಸ್ತಿರೋ 2ನೇ ಚಾಲೆಂಜು. ನನ್ನ ಹತ್ರ 2 ಜ್ಯೂಸ್ಗಳಿದಾವೆ. ಈ 2 ಜ್ಯೂಸನ್ನ ಯಾರು ಬೇಗ ಕುಡಿತಾರೋ ಅವರು ವಿನ್. ಗೆದ್ದವನಿಗೂ ರನ್ನರ್ ಬಟ್ ಇದನ್ನ ವಿನ್ ಆದ್ರೂ ಫೈನಲ್ ವಿನ್ ಇನ್ನೊಂದಿದೆ, ಅದನ್ನ ಮಾಡಿಸ್ತೀನಿ. ಫೈನಲ್ ನಾನು ಹೇಳಿದ್ಮೇಲೆ ಅದನ್ನ ಓಪನ್ ಮಾಡಿ ಫಸ್ಟ್ ಯಾರು ಕುಡಿತಾರೋ ಅವ್ರು ವಿನ್. ಓಕೆ 1 2 3 ಸ್ಟಾರ್ಟ್. ಇದ್ರಲ್ಲಿ ನಾವು ಬರೋಬ್ಬರಿ ಸೋತಿದ್ದೀವಿ. ಓ ಇದು ಕಾಲಿನೇ ಇಲ್ವಲ್ಲ, ಅಲ್ಲೇ ಹೋಯ್ತು ಬೈ. ಓ ಇದರಲ್ಲಿ ಸಕ್ಸಸ್ಫುಲಿ ದುಬೈ ಸೋತ್ಬಿಟ್ಟಾನೆ. ಓಪನ್ ಮಾಡಿಲ್ಲ ಇದನ್ನ. ಇದನ್ನ ಓಪನ್ ಮಾಡೋದು ಇಲ್ಲಿ ಹಿಂಗ್ ಹಿಡ್ಕೋಬೇಕು. ಕಳ್ಕೊಡ್ತೀರಿ. ಕಾಲ್ದ ಬುಡ್ ಕೊಡ್ಬೇಕಾಯ್ತು ಬೈ. ಇದು ಮೋಸ ನಡೀತೈತಿ ಇಲ್ಲಿ. ಏನ್ ಬೈ ಮೋಸ ಇಲ್ಲಿ ಕಾಳದ ಬಿಟ್ಟು ಕುಡಿಯೋದೇ ಚಾಲೆಂಜು. ಕಾಲ್ ಬುಡ್ ಕೊಡಿ. ಕಾಳದ ಬಿಟ್ಟು ಕುಡಿದ್ರೆ ಹುಟ್ಟಿರೋ ಕೂಸು ಕುಡಿಯುತ್ತೆ. ಕಳೆದ್ಬಿಟ್ಟು ಇದ್ಕೊಂಡ್ ಪೈಪ್ ಹಾಕ್ಬಿಟ್ಟು ಕೊಡ್ಬೇಕು. ಸ್ಟ್ರಾ ಬೇಕಾಗಿತ್ತಪ್ಪ, ಸ್ಟ್ರಾ. ನನ್ ಇಷ್ಟಕ್ಕೆ ಇವ ಅಣ್ಣ ಏನೋ ಅಲ್ಲಿ ಕಳ್ಕ ಬಂದವನೇ ಅನ್ಸುತ್ತೆ. ನಿಜ ಬೈ, ನೀನು ಮುಕ್ಕರ್ದೆ ತಾನೆ ಫಸ್ಟ್ನೇ ಸತಿ. ಅವನು ಒಂದೇ ಸತಿ ಹಿಂಗ್ ಅನ್ಬಿಟ್ಟು ಹಿಂಗ್ ಎತ್ಕೊಂಡಪ್ಪ. ನಾನು ಇವತ್ತು ಆಡಿಸ್ತಿರೋ ಚಾಲೆಂಜ್ ಅಲ್ಲಿ 3 ಚಾಲೆಂಜ್ ಇರೋದು. 2 ಚಾಲೆಂಜ್ ಕಂಪ್ಲೀಟ್ ಆಯ್ತು. ಇವಾಗ ಹೇಳ್ತೀನಿ, ಶಾಂತಿ ಸಮಾಧಾನ. ಮೊದಲನೇ ಚಾಲೆಂಜ್ ಅಲ್ಲಿ ದುಬೈ ಗೆದ್ದ, ವಿಕಾಸ್ ಎಲಿಮಿನೇಟ್ ಆದ. ಸೆಕೆಂಡ್ ಚಾಲೆಂಜ್ ಅಲ್ಲಿ ಪ್ರದಿ ಗೆದ್ದವನೆ. ಇವಾಗ ಇವರಿಬ್ರು, ಇವಾಗ ಒಂದ್ಸಲ ಇವಾಗ ಗೆದ್ದ, ನೀನ್ ಗೆದ್ದೆ. ಇವಾಗ ಫೈನಲ್ ಯಾರು ವಿನ್ನರ್ ಅಂತ ಗೊತ್ತಾಗ್ಬೇಕಾದ್ರೆ ಇವಾಗ ಕೊಡ್ತೀನಿ ನೋಡ್ರಿ. 3ನೇ ಚಾಲೆಂಜು ಬೇಗ ಆಗೋಗುತ್ತೆ, ಜಾಸ್ತಿ ಟೈಮ್ ವೇಸ್ಟ್ ಆಗಲ್ಲ ಇದು. ಇವಾಗ ನೀರ್ ಒಳಗಡೆ ಹೋಯ್ತಾರೆ. ನೀರ್ ಒಳಗಡೆ ಯಾರು ಜಾಸ್ತಿ ಹೊತ್ತು ಇರ್ತಾರೋ ಅವರು ವಿನ್ನು. ಅಂದ್ರೆ ಯಾರು ನೀರ್ ಒಳಗಡೆ ಹೋಗ್ಬೇಕು. ನೀರಿಗೂ ಯಾಕೋ ಲೋಪದೋಷ. ಆಮೇಲೆ ಜಾಸ್ತಿ ಹೊತ್ತಿದ್ಬಿಟ್ಟು ನಿಗ್ಗಿರೋದ್ರಿ. 1 2 3 ಸ್ಟಾರ್ಟ್. ನಾನು ಕರೆಕ್ಟ್ ಇದು ಮೋಸ ಇದು. ನೀನು ಹೋದ್ಮೇಲೆ ನೀನು 1 2 3 ಸ್ಟಾರ್ಟ್. ಇದಕ್ಕೆ ಎದ್ಬಿಟ್ಟೆ. ದುಬೈ ಔಟ್ ಆಗಿದೆ. ದುಬೈ ವಿನ್. ಅವ್ನು ನೋಡ್ಕಡೆ ಕೂತಿರೋನು. ಅವ್ ಮ್ಯಾಚ್ ಬರೋಲ್ಲ, ನಾ ಬಂದೆ. ಫೈನಲಿ ವಿನ್ನು. ಓಕೆ ನೋಡ್ರಿ, ಫೈನಲಿ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಏನ್ ಬೈ ಹೋಗರ್ಲೆ ಮೋಸ ಗೈಸ್, ಮೋಸ. ಫಸ್ಟ್ನೇ ಸತಿ ಫಸ್ಟ್ ಅಟೆಂಪ್ಟ್ ನಾ ಗೆದ್ದಿರೋನು. 2ನೇ ಅಟೆಂಪ್ಟ್ ಟೈಮೇ ಕೊಡ್ಲಿಲ್ಲ, ಮಾಡ್ಬಿಟ್ಟ ನೀನು. RCB ಮ್ಯಾಚ್ ಕಾಣಾಗಿತ್ತಲ್ಲ ಬೈ, ಸೋತ್ಬಿಟ್ಟಿಲ್ಲ ಪುಸುಕ್ಕಂತ. ಹೆಂಗ್ ಸೋತಾನು ಬೈ? ಫಸ್ಟ್ನೇ ಸತಿ ನಾ ಕರೆಕ್ಟ್ ಕೂತಿದ್ದೆ, 2ನೇ ಸತಿ ಗಾವ್ ಬೀಳ್ತಾನೆ. ಚಾಲೆಂಜ್ RCB ಮ್ಯಾಚ್ ಕಾಣಗಿರ್ಬೋದಾದ್ರೆ ಗೆದ್ದಿದ್ದು RCB ಟೀಮೇ. ಆಲ್ ದ ಬೆಸ್ಟ್ ಕಂಗ್ರಾಚುಲೇಷನ್. ಗೆದ್ದಿರೋನ್ಗೆ ನೋಡಿ ಬ್ಯಾಡ್ ಲಕ್. ನಮ್ಮ ಹೃದಯ ಹಾಳಾಗೋಯ್ತು. ಅನ್ಸತ್ ಮುಂಡೆ ಕಡೆ ಕೂತಿದ್ದೆ. ಅಳ್ತಾವನೆ ಸೊ 3 ಚಾಲೆಂಜ್ ಅನ್ನು ಚೆನ್ನಾಗಿ ಆಡಿ ಗೆದ್ದಿರೋದು ಪ್ರದಿ.
ಸೊ ಕಂಗ್ರ್ಯಾಚುಲೇಷನ್ ಪ್ರದೀಪ್. ನಾವೇನೋ ವಿಡಿಯೋಗೋಸ್ಕರ ಈ ಚಾಲೆಂಜ್ ಆಡ್ಸ್ಬಿಟ್ಟು 1,000 ರೂಪಾಯಿ ಅಂತ ಹೇಳಿದ್ದು, ಅದೆಲ್ಲ ಪ್ರ್ಯಾಂಕ್ ಐಸ್, ಅದು ಪ್ರ್ಯಾಂಕ್. ಸಕ್ಸಸ್ಫುಲಿ ಪ್ರ್ಯಾಂಕ್. ನಾವು ಪ್ರ್ಯಾಂಕ್ ಅಂತ ವಿಕಾಸ ಇದು. ಇವಾಗ ಪ್ರ್ಯಾಂಕ್ ಅಲ್ಲ, ಆ 1,000 ರೂಪಾಯಿ ನೀನ್ ಕೊಡ್ತೀನಿ, ಅದಂತೂ ಗ್ಯಾರಂಟಿ. ಹೇಳಿದ್ಮೇಲೆ ಕೊಡ್ತೀನಿ. ಅಲ್ಲಿ ಬಿದ್ದಿರೋ 100 ರೂಪಾಯಿನೂ ಹೊರಗಡೆ ಇರ್ಬೇಕು. ಇಲ್ಲ ಅಣ್ಣ ಹೇಳಿದ್ದು ಸೂಪರ್ ಫ್ರಾಂಕ್ ಚೆನ್ನಾಗಿದೆ. ಹೋಗಿ ಹೋಗಿ ಇನ್ನು 1,000 ರೂಪಾಯಿ ಯಾರಿಗೆ ಅಂತ ಡಿಸೈಡ್ ಆಗಿಲ್ಲ. ದುಡ್ಡು ಎತ್ತಿದ್ರೆ ಮಾತ್ರ ಡಿಸೈಡ್ ಆಗೋದು. ಹಾ ಇದೇ ಸಾಕು, ಇದು ಸಾಕು ಎಲ್ಲ. ನಾವು ಒಳಗಡೆ ಇಟ್ಟಿರೋ ಕಾಯಿನಲ್ಲಿ ಸಿಕ್ಕಿರೋ ಸ್ವಲ್ಪ ಮಾತ್ರ, ಆ ಮಿಕ್ಕಿರೋ ಕಾಯಿನ್ಗಳನ್ನ ವಾಪಸ್ ಎತ್ತಿರ ಅಣ್ಣ. ಈಗ 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 ಚೆನ್ನಾಗಿ ಆಡ್ತಿದ್ನಲ್ಲ ಅಲ್ಲಿ. ಏಯ್ ಬಾಯ್, ಏಯ್ ಎದ್ರ ಮೇಲೆ ಯಾಕೆ ಏನಾಯ್ತು? ಯಾಕೆ ಏನಾಯ್ತು? ಸರಿ ಕಣಿಗೆ ಹೋಗ್ಬೇಕ್ತೇನೆ. ಸರಿ ಚೆನ್ನಾಗಿ ಅಲ್ಲಿ ಚೆನ್ನಾಗಿ ಆಡ್ತಿದ್ದ ಅಲ್ವಾ? ನೀ ಸರಿ ನೀನ್ ಮುಂದ್ಗಡೆ ನಿಮ್ಗೆ ನೋಡ್ನಿಲ್ಲ ಅನ್ಸತ್. ನೀನು ನನ್ ಪಡೆಗೆ ಇಲ್ಲಿ ಕೂತ್ಕೊಂಡು ನಾನು ಇಲ್ಲಿ ವಿಡಿಯೋ ಮಾಡ್ತಾವನೆ. ಆ ಪ್ರದಿ ಅಲ್ಲ ಅವನೇ, ವಿಕಾಸ್ ಇಲ್ಲಿ ಕೂತಾವನೆ. ಇವನ್ ಪಡೆಗೆ ಒಳಗಡೆ ಹೋಯ್ತಾವನೆ. ಏನಾರು ಬೇಟ್ ಗೀಜರ್ ಹಾಕೋದ್ ನಾನು ಗೆದ್ಬಿಟ್ನಲ್ಲ ಅದಕ್ಕೆ. ಏನ್ ಬೈ ನಾಟಕೊಳ್ಳಾರ್ದೆ ಪ್ರ್ಯಾಂಕು, ನಮ್ಗೆ ಪ್ರ್ಯಾಂಕು. ಇಷ್ಟು ಪ್ರ್ಯಾಂಕ್ ಮಾಡಾದ್ಮೇಲೆ ಹೋಗಿ ಸಾಯ. ಫೈನಲಿ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಯಿತು. ಫಸ್ಟು ನಮ್ಮ ವಿಕಾಸ್ ಎಲಿಮಿನೇಟ್ ಆಗಬೇಕು, ಕ್ಯಾಮ್ರಾಮನ್ ಆಗೋನು ಇವಾಗ. ಸೆಕೆಂಡ್ ಒಂದು ದುಬೈ ಗೆದ್ದ. ಫೈನಲ್ ವಿನ್ನರ್ ನಮ್ಮ ಪ್ರದಿ. ಬಟ್ ಅಕ್ಕಿ ಕೊಟ್ಬಿಡ್ತೇನೆ ನಾನು. ಒಳಗಡೆ ಇರೋ ಕಾಯಿನೆಲ್ಲ ಎತ್ತಿದ್ರೆ ಮಾತ್ರ ನಾನು ಕೊನೆ ವಿನ್ನರ್ ಅಂತ ಲಾಸ್ಟ್ಲಿ ಹೇಳಿದೆ. ಬಟ್ ಅಲ್ಲಿ ನಾವು 100 ರೂಪಾಯಿ ಒಳಗಡೆಗೆ ಹಾಕಿದ್ವಿ, ನಮಗೆ ಸಿಕ್ಕಿದ್ದ 75 ಸಿಕ್ತ. 80 ರೂಪಾಯಿ ಸಿಕ್ತು. ಇನ್ನು 20 ರೂಪಾಯಿ ನೀರು ಪಾಲಾಯಿತು. ಓಕೆ ಇರಲಿ. ಬಟ್ ಆ 80 ರೂಪಾಯಿ ಎತ್ತಿದ್ದು ಯಾರು? ನೀವು 10 20 ಇವರಿಬ್ಬರಿಂದ ಒಂದು 30 ರೂಪಾಯಿ ಎತ್ತಿದ್ರು. ಇನ್ನು ಮಿಕ್ಕಿದ್ನ ಎತ್ತಿದ್ದು ನಾನು. ಸೊ ಫೈನಲಿ ವಿನ್ನರ್ ನಾನು. ಸೊ ಈ 1,000 ರೂಪಾಯಿ ನನ್ನ ಹತ್ರನೇ ಉಳಿತು. ಅದು ಒಂದು ಚಾಲೆಂಜ್ ಗೆದ್ದು ಕೊಟ್ರ 3 ಚಾಲೆಂಜ್ ಗೆದ್ದಿರೋ ನಾವು ಅಂದ್ರೆ ನಮ್ಗೆ ತಂದು ಬರ್ಬೇಕು ದುಡ್ಡು. ಇದು ಯಾವ ಲೆಕ್ಕ? ದುಡ್ಡನ್ನೆಲ್ಲ ಎತ್ತಿದ್ದು ನಾನಾದ್ಮೇಲೆ ವಿನ್ನರ್ ನಾನೇ ಅಲ್ವಾ ಗೈಸ್? ಅಂದ್ರೆ ಇದರಲ್ಲಿ ಪ್ರದಿನೂ ಅಷ್ಟೇ ಶ್ರಮ ಹಾಕಾನೆ, ದುಬೈ ಅಷ್ಟೇ ಶ್ರಮ ಹಾಕಾನೆ. ಸೊ ನಾನು ನಮ್ಮ ಹೃದಯ ಹಾಳಾಗೋಯ್ತು. 200 ಬರ್ಬೇಕಲ್ಲ ಇದು. ಸರಿ ಗಾಯ್ಸ್, 1,000 ರೂಪಾಯಿನ ಶೇರ್ ಮಾಡ್ಕೊತೀವಿ 3 ಜನ. 375. ಓಕೆ, ನೀವೇನಾದ್ರು ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬೈ ಬೈ. ಲವ್ ಯು ಗೈಸ್, ಲವ್ ಯು. ಬೈ 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 ಬೈ. ಬಾಯ್. ಕಮೆಂಟ್ ಮಾಡ್ಬಿಡಿ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡಬೇಕು ಅಂತ.